ಓಂ ಶ್ರೀಶೈಲ ಭ್ರಮರಾಂಬಿಕಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಈಗಾಗಲೇ ಏಕಮುಖ, ದ್ವಿಮುಖ ಅಥವಾ ರುದ್ರಾಕ್ಷಿಗಳ ಮಹತ್ವ, ರುದ್ರಾಕ್ಷಿಗಳ ವಿಶೇಷ ಎಲ್ಲವನ್ನು ತಿಳ್ಕೊಳ್ತಾ ಇವತ್ತಿನ ದಿವಸ ತ್ರಿಮುಖ ರುದ್ರಾಕ್ಷಿ ಅಂದರೆ ಮೂರು ಮುಖದ ರುದ್ರಾಕ್ಷಿ. ತ್ರಿಮುಖ ಅಂತ ಹೇಳಿದಾಗ ನಮಗೆ ತಕ್ಷಣವೇ ಗೊತ್ತಕ್ಕಂಥದ್ದು ತಿಳಿತಕ್ಕಂಥದ್ದು ತ್ರಿಲೋಕ ಇರ್ಬೋದು, ತ್ರಿಮೂರ್ತಿಗಳಿರ್ಬೋದು, ತ್ರಿಗುಣಗಳಿರ್ಬೋದು, ಹಾಗೆಯೇ ಈ ತ್ರಿಕರಣ ಇರ್ಬೋದು, ತ್ರಿವಿಧಗಳಿರ್ಬೋದು. ಅಂದರೆ ಮೂರು ಅಂತಕ್ಕಂಥದ್ದು ಭಾಳಷ್ಟು ಹೆಚ್ಚು ಪ್ರಾಶಸ್ತ್ಯವನ್ನು ಪಡ್ತಕ್ಕಂಥದ್ದು. ಹಾಗಾಗಿ ಈ ಒಂದು ತ್ರಿಮುಖ ರುದ್ರಾಕ್ಷಿ, ಮೂರು ಮುಖ, ಮೂರು ಗೆರೆಗಳಿರ್ತಕ್ಕಂಥ ರುದ್ರಾಕ್ಷಿ ಅಗ್ನಿದೇವರ ಪ್ರತೀಕ. ಯಾಕೆ ಅಂತ ಹೇಳಿದ್ರೆ ಮುಕ್ಕಣ್ಣ ಅಂತ ನಾವೇನು ಶಿವನನ್ನು ಕರಿತೀವಿ, ಮೂರನೇ ಕಣ್ಣು ಸಹ ಅಗ್ನಿಗೆ ಒಂದು ಅಗ್ನಿಯ ಸಂಕೇತ ಕೂಡ ಅಂತ ಹೇಳ್ಬೋದು. ಈ ತ್ರಿಮುಖ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳೋ ಇದು ಅತಿ ಹೆಚ್ಚು ಸಿಗೋದಿಲ್ಲ, ಅತಿ ವಿರಳ. ಒಂದು ರುದ್ರಾಕ್ಷಿಯಲ್ಲಿ ಮೂರು ಗೆರೆಗಳಿರುತ್ತೆ, ಅದನ್ನು ನಾವು ತ್ರಿಮುಖ ಅಂತೀವಿ. ಇದಕ್ಕೆ ಭಾಳ ಏನು ಅಷ್ಟು ಮಹತ್ವ, ಅಷ್ಟು ಪ್ರಾಶಸ್ತ್ಯ ಯಾಕೆ ಕೊಡ್ತೀವಿ ಅಂದರೆ ಸಕಲ ಪಾಪಗಳ ನಿವಾರಣೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರು ಇದರಲ್ಲಿ ನೆಲೆಸಿರ್ತಕ್ಕಂಥದ್ದು. ಲಕ್ಷ್ಮೀ ಪಾರ್ವತಿ ಹಾಗೆಯೇ ಕಾಳಿಯ ಒಂದು ಸ್ವರೂಪವೂ ಕೂಡ ಇದಾಗಿರುತ್ತೆ. ತ್ರಿಶಕ್ತಿಗಳಿರ್ಬೋದು, ತ್ರಿಮೂರ್ತಿಗಳ ಸ್ವರೂಪ ಸಹ ತ್ರಿಮುಖ ರುದ್ರಾಕ್ಷಿ ಅಂತ ಕರಿತೀವಿ. ತ್ರಿಮೂರ್ತಿಗಳ ಒಂದು ಪ್ರತಿನಿಧಿ ಅಂತ ಹೇಳಿದ್ರೆ ಇದು ತ್ರಿಮುಖ ರುದ್ರಾಕ್ಷಿ ಆಗಿರುತ್ತೆ. ಈ ಒಂದು ತ್ರಿಮುಖ ರುದ್ರಾಕ್ಷಿಯ ಮಾಲೆ ಏನಾದರೂ ಸಿಕ್ಬಿಟ್ರೆ ನೀವು ಒಂದು ಸಾರಿ ಜಪ ಮಾಡಿದರೆ 11 ದಿನ ಜಪ ಮಾಡಿದಷ್ಟು ಫಲ ಕೂಡ ಸಿಗ್ತಕ್ಕಂಥದ್ದು. ಈ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದಾಗ ದೇಹ ಆಗ್ಬೋದು ಬಿಸಿ ತಾಪಮಾನದಿಂದ ಕೂಡಿರ್ತಕ್ಕಂಥದ್ದು, ಹಾಗೆ ನಿರ್ಧಾರಗಳು ಕೂಡ ಒಂದು ನೇರವಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆಯೇ ಈ ತ್ರಿಮುಖ ರುದ್ರಾಕ್ಷಿ ಅಗ್ನಿಯ ಸ್ವರೂಪ ಅಂದಾಗ ನಾವು ಹೇಳ್ತೀವಿ ಮಹಾಜ್ವಾಲಾಯ ವಿದ್ಮಹೇ ಅಗ್ನಿಜ್ವಾಲಾಯ ಧೀಮಹಿ, ಮಹಾಜ್ವಾಲಾಯ ವಿದ್ಮಹೇ ಅಗ್ನಿಜ್ವಾಲಾಯ ಧೀಮಹಿ ತನ್ನೋ ಅಗ್ನಿ ಪ್ರಚೋದಯಾತ್. ಈ ಮಂತ್ರ ಜಪದ ಮುಖೇನ ಈ ಒಂದು ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಂಡು ಗುರುಗಳ ಮುಖಾಂತರ ಹಾಕ್ಕೊಂಡ್ಬಿಟ್ರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಹಳೆಯ ಜನ್ಮ ಸಂಚಿತ ಪಾಪಗಳು, ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ಮೂಟೆಗಳಗಟ್ಟಲೆ ಪಾಪಗಳು ಕೂಡ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಶಸ್ಸಿರ್ಬೋದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಸದಾ ನಿಮಗೆ ನಿಮ್ಮ ದೇಹಕ್ಕೆ ಅಥವಾ ನಿಮಗೇನೋ ಒಂದು ಪ್ರಭಾವಲಯ ಇರ್ತಕ್ಕಂಥದ್ದು, ಹಾಗೆ ಶಿವ ಪಾರ್ವತಿ ಹಾಗೆ ಅಗ್ನಿಯ ಒಂದು ಸ್ವರೂಪ ಸಹ ಒಂದು ಅಂಶ ಕೂಡ ನಿಮ್ಮಲ್ಲಿರ್ತಕ್ಕಂಥದ್ದು. ಸದಾ ದೇವಿಯ ಅನುಗ್ರಹ, ಈ ತ್ರಿಮುಖ ರುದ್ರಾಕ್ಷಿಯನ್ನು ಹಾಕ್ಕೊಂಡಾಗ ಸದಾ ದೇವಿಯ ಅನುಗ್ರಹ ಕೂಡ ನಿಮಗಿರುತ್ತೆ. ದೃಷ್ಟಿ ಚೆನ್ನಾಗಿರುತ್ತೆ, ಜ್ಞಾಪಕ ಶಕ್ತಿ ಹೆಚ್ಚಿರುತ್ತೆ, ಹಳೆಯ ವಿಷಯಗಳು ಹೆಚ್ಚು ಪ್ರಸ್ತಾಪ, ಮುಂದೆ ನಡೆಯೋ ವಿಷಯಗಳನ್ನು ಹೇಳೋ ಗೋಚಾರ ಕೂಡ ಈ ತ್ರಿಮುಖ ರುದ್ರಾಕ್ಷಿಯಿಂದ ಸಿಗುತ್ತೆ. ಧೈರ್ಯ ಇರುತ್ತೆ, ನಿರ್ಭೀತಿಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರಾ. ಕೆಂಪು ದಾರದಲ್ಲಿ ತ್ರಿಮುಖ ರುದ್ರಾಕ್ಷಿಯನ್ನು ಹಾಕ್ಕೊಂಡ್ರೆ ಇನ್ನೂ ಶುಭ ಅಂತ ಹೇಳುತ್ತೆ. ಹಾಗೆ ಭಾನುವಾರದ ಧಾರಣೆ ಭಾಳಷ್ಟು ಗೋಧೂಳಿ ಮುಹೂರ್ತದಲ್ಲಿ ತುಂಬ ಶುಭ ಆಗ್ತಕ್ಕಂಥದ್ದು. ಸಾಮಾನ್ಯವಾಗಿ ತ್ರಿಮುಖ ರುದ್ರಾಕ್ಷಿಯನ್ನು ಹಾಕ್ಕೊಂಡವರಿಗೆ ವಾಹನದ ಅಪಘಾತಗಳು ಆಗೋದಿಲ್ಲ. ತ್ರಿಮುಖ ರುದ್ರಾಕ್ಷಿ ಅಷ್ಟು ಶುಭಕರವಾಗಿ ಕೂಡ ಇರುತ್ತೆ. ಇನ್ನು ನೇಪಾಳದಲ್ಲಿ ತರ್ತಕ್ಕಂಥ ಒರಿಜಿನಲ್ ರುದ್ರಾಕ್ಷಿಯನ್ನು ಹಾಕ್ಕೊಳ್ಳೋದು ಶುಭ ಅಂತ ಹೇಳ್ತಾ ರಕ್ತದೊತ್ತಡ ಕಡಿಮೆ ಆಗ್ತಕ್ಕಂಥದ್ದು. ಇಲ್ಲಿ ಯಾವುದೇ ನೀವು ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಂಡ್ರೂ ಮನಸ್ಸು ನಿರ್ಮಲವಾಗಿರಬೇಕು, ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಅದರ ಮೇಲೆ ಒಳ್ಳೆಯ ಅಭಿಪ್ರಾಯ ಇದ್ದಾಗ ಮಾತ್ರ ಅದರ ಅಂಶ ನಿಮಗೆ ಬರುತ್ತೆ. ಸುಮ್ಮನೆ ಇವತ್ತು ನಾವು ನೋಡ್ತೀವಿ ಎಷ್ಟೋ ವಸ್ತ್ರಗಳು, ಎಷ್ಟೋ ರುದ್ರಾಕ್ಷಿಗಳು, ಎಷ್ಟೋ ಆಭರಣಗಳು ಹಾಕ್ಕೊಂಡ್ಬಿಟ್ಟು ಸುಮ್ಮನೆ ಓಡಾಡ್ತಾರಲ್ಲ, ಅವ್ರಿಗೆಲ್ಲ ಅದರ ಪ್ರಭಾವ ಇದ್ದೇ ಇರುತ್ತಾ ಅಂದರೆ ಅಲ್ಲಿ ಕೆಲವರು ನೋಡೋಕೆ ಹಾಕ್ಕೊಳ್ಳೋರು ಅಲಂಕಾರಿಕವಾಗಿ ಹಾಕ್ಕೊಳ್ಳೋದು ಬೇರೆ, ಭಕ್ತಿಯಿಂದ ಹಾಕ್ಕೊಳ್ಳೋದು ಬೇರೆ, ಮನಸ್ಸಿನ ಭಾವನೆಯಿಂದ ಹಾಕ್ಕೊಳ್ಳೋದು ಬೇರೆ. ಇದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ನಾವು ಭಕ್ತಿ ಮತ್ತು ಭಾವನೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೂಡ ಕೊಡ್ತಾ ಈ ಒಂದು ತ್ರಿಮುಖ ರುದ್ರಾಕ್ಷಿಯ ಹೆಚ್ಚು ಮಹತ್ವಕರವಾಗಿರ್ತಕ್ಕಂಥದ್ದು ಕೂಡ ಆಗಿದ್ದು ಪ್ರಕೃತಿಯ ಆ ಸಾಕ್ಷಾತ್ ಲಯಕಾರಕನ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ. ಶಿವ ವಿಷ್ಣು ಬ್ರಹ್ಮರ ಮೂರೂ ರೂಪಗಳು ಕೂಡ ತ್ರಿಮುಖ ರುದ್ರಾಕ್ಷಿಯಲ್ಲಿ ಅಡಗಿದ್ದು ಅಗ್ನಿಯ ಸ್ವರೂಪ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.